ಒಂದು ಬಿಗಿನರ್ ಟ್ರೇಡರ್ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಟ್ರೇಡ್ನ ಸ್ಟಾಪ್ ಮಾಡಿ. ಯಾಕಂದ್ರೆ ನಾನು ನಿಮಗೆ ಒಂದು 3 ವಿಷಯ ಹೇಳ್ತೀನಿ. ಈ 3 ವಿಷಯಗಳು ಗೊತ್ತಿಲ್ಲದೆ ಯಾವ ಒಂದು ಬಿಗಿನರ್ ಟ್ರೇಡರ್ ಟ್ರೇಡ್ ಮಾಡಿದ್ರು ಖಂಡಿತ ಲಾಸಸ್ ಅಲ್ಲಿ ಹೋಗಿ ಮುಗಿಯುತ್ತೆ. ಸೊ ಆ 3 ವಿಷಯ ಏನು ಅಂತಾನೆ ಈ ವಿಡಿಯೋ ನಾವು ಡೀಟೇಲ್ ಆಗಿ ನೋಡ್ತಾ ಇದೀವಿ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡರ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಒನ್ ಏನು ಅಂತ ನೋಡಿದ್ರೆ, ನೆವರ್ ಟ್ರೇಡ್ ವಿತೌಟ್ ಸ್ಟಾಪ್ ಲಾಸ್. ಹಲವಾರು ನ್ಯೂ ಟ್ರೇಡರ್ಸ್ ಮಾಡೋ ಮುಖ್ಯವಾದ ಮಿಸ್ಟೇಕ್ ಏನು ಅಂತ ನೋಡಿದ್ರೆ, ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋಣ ಅಂತ ಒಳಗೆ ಹೋಗ್ತಾರೆ. ಯಾಕೆ ಅಂದರೆ ತುಂಬ ಟ್ರೇಡ್ಸ್ ಅವ್ರು ತೊಗೊಂಡಿರ್ತಾರೆ. ಆ ಟ್ರೇಡ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ತುಂಬ ಸ್ಟಾಪ್ ಲಾಸ್ ರೆಗ್ಯುಲರ್ ಆಗಿ ಹೊಡೆದು ಕೊನೆಗೆ ಅವ್ರು ಇದಾದ್ಮೇಲೆ ನಾನು ಸ್ಟಾಪ್ ಲಾಸ್ ಹಾಕಲೇಬಾರ್ದು ಅಂತ ಒಂದು ಮೈಂಡ್ ಸೆಟ್ಗೆ ಬಂದುಬಿಡ್ತಾರೆ. ಇವಾಗ ಈ ಮೈಂಡ್ ಸೆಟ್ಗೆ ಬರುವಾಗ ಏನಾಗುತ್ತೆ ಅಂತ ನೋಡಿದ್ರೆ, ಮಾರ್ಕೆಟ್ ಇದಕ್ಕೆ ಮುಂಚೆ ಅವ್ರಿಗೆ ಒಂದು ಅರ್ಥ ಆಗಿರಲ್ಲ. ನಾವು ಸ್ಟಾಪ್ ಲಾಸ್ ಹೊಡೆದಿದೆ, ಅಕೌಂಟ್ ಇನ್ನೂ ಇದೆ ಅನ್ನೋದಕ್ಕೆ ರೀಸನ್ನೇ ಬಂದು ಸ್ಟಾಪ್ ಲಾಸ್ ಅಂತ ಅವ್ರು ಮರ್ತೋಗ್ತಾರೆ. ಯಾಕೆಂದ್ರೆ ತುಂಬಾ ಸಲ ಏನ್ ನೋಡ್ತಾರೆ ಅಂದ್ರೆ, ಒಂದು ಸ್ಟಾಪ್ ಲಾಸ್ ಬಂದು ಹೊಡೆದು ಅದಾದ್ಮೇಲೆ ಮಾರ್ಕೆಟ್ ಟಾರ್ಗೆಟ್ ಹೋಗ್ತಾ ಇದೆ, ಅವಾಗ ನಾನು ಈ ಸಲ ಸ್ಟಾಪ್ ಲಾಸ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ನಾನು ಬರೀ ಮಾರ್ಕೆಟ್ ಟಾರ್ಗೆಟ್ ಹೋಗೋವರೆಗೂ ವೆಯ್ಟ್ ಮಾಡ್ತೀನಿ, ಮತ್ತೆ ಕೆಳಗೆ ಬಂದು ಹೇಗೋ ರಿವರ್ಸ್ ತಾನೆ ಆಗುತ್ತೆ. ಆದ್ರೆ ಅಲ್ಲೇ ದೊಡ್ಡ ತಪ್ಪು ನಡೆಯುತ್ತೆ. ಏನು ಅಂದ್ರೆ, ಅವತ್ತು ಅಂತ ನೋಡಿ ಮಾರ್ಕೆಟ್ ಟಾರ್ಗೆಟ್ಗೆ ಹೋಗದೆ ಒಂದೇ ಸೈಡಲ್ಲಿ ಟ್ರೆಂಡ್ ಹೋಗಿ ಕಂಪ್ಲೀಟ್ ಅಕೌಂಟ್ ವಾಶ್ಔಟ್ ಆಗಿಬಿಡುತ್ತೆ. ಸೊ ಈ ಜಾಗದಲ್ಲೇ ಹಲವಾರು ಜನ ಅವ್ರ ಅಕೌಂಟ್ನ ಬ್ಲೋ ಮಾಡೋದಕ್ಕೆ ಮುಖ್ಯವಾದ ರೀಸನ್. ಸೊ ಆದಷ್ಟು ಯಾರಾಗಿದ್ರು, ಆಸ್ ಅ ಪ್ರೊಫೆಷನಲ್ ಆಗಿರಲಿ ಇಲ್ಲ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರಲಿ, ಎವ್ರಿಬಡಿ ಹ್ಯಾಸ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಒಂದು ಟ್ರೇಡರು ನೀವು ಸಕ್ಸಸ್ಫುಲ್ ಆಗಿ ಆಗ್ತೀನಿ ಅನ್ನೋದು 100% ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವಾಗ ಕೆಲವು ಜನ ಹೇಳ್ತಾರೆ, ಸರ್ ನಾನು ಸ್ಟಾಪ್ ಲಾಸ್ ಎಲ್ಲ ಹಾಕದೆ ಟ್ರೇಡ್ ಮಾಡ್ತೀನಿ. ಅವಾಗಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವ್ರು ಯಾವುದೋ ಒಂದು ಜಾಗದಲ್ಲಿ ಹೋಗಿ ಕಂಪ್ಲೀಟಾಗಿ ಕೊಟ್ಬಿಟ್ಟು ಬರ್ತಾರೆ ಅಂತ. ಎಷ್ಟು ದೊಡ್ಡ ಗೋಲ್ಡ್ಮನ್ ಸ್ಯಾಕ್ಸ್ ಆಗಿರಲಿ, JP ಮಾರ್ಗನ್ ಆಗಿರಲಿ, ಇಲ್ಲ ದೊಡ್ಡ ಇನ್ಸ್ಟಿಟ್ಯೂಷನ್ ಲೆವೆಲ್ ಇರೋ ಟ್ರೇಡರ್ಸ್ ಆಗಿರಲಿ, ಎಲ್ಲರೂ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಇಟ್ಟಿರ್ತಾರೆ. ಅದಕ್ಕೆ ಅಂತ ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಅಂತ ಒಂದು ಟೀಮೇ ಇರುತ್ತೆ. ಇವಾಗ ಒಂದು ಟ್ರೇಡರ್ಗೆ ಬಂದು ಒಂದು ಫಂಡ್ ಕೊಟ್ಬಿಟ್ಟು ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ, ಅವರು ಬಂದು ಇಷ್ಟಕ್ಕೆ ಟ್ರೇಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಒಂದು ಪ್ರಿಸ್ಕ್ರೈಬ್ಡ್ ಇಷ್ಟೇ ಒಂದು ದಿನಕ್ಕೆ ಟ್ರೇಡಲ್ಲಿ ಮ್ಯಾಕ್ಸ್ ಲಾಸ್ ತೊಗೊಬೋದು ಅಂತ ಅವ್ರಿಗೆ ಪ್ರಿಸ್ಕ್ರೈಬ್ಡ್ ಆಗಿರುತ್ತೆ. ಒಂದು ವೇಳೆ ಅದು ದಾಟ್ತಾರೆ ಅಂದರೆ ಆಟೋಮೆಟಿಕ್ಕಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮ್ ಬಂದು ಅವ್ರ ಅಕೌಂಟ್ನ ಶಟ್ ಡೌನ್ ಮಾಡಿಬಿಡುತ್ತೆ. ಸೊ ಈ ಥರನೇ ಸಿಸ್ಟಮ್ಯಾಟಿಕ್ ಅಪ್ರೋಚೇ ಒಂದು ದೊಡ್ಡ ಲೆವೆಲಲ್ಲಿ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸ್ಮಾಲ್ ಲೆವೆಲ್ ಟ್ರೇಡರ್ ಎಷ್ಟು ಮಟ್ಟಿಗೆ ಕೇರ್ಫುಲ್ ಆಗಿರಬೇಕು. ಸೊ ಹೊಸದಾಗಿ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ, ಯಾರೋ ಒಬ್ರು ಹೇಳಿದ್ರು ಸ್ಟಾಪ್ ಲಾಸ್ ಎಲ್ಲ ಹಾಕಿದ್ರೆ ಟ್ರೇಡ್ ಆದರೆ ಹಿಟ್ಟೇ ಆಗುತ್ತೆ, ನೀವು ಸ್ಟಾಪ್ ಲಾಸ್ ಹಾಕದೆ ಟ್ರೇಡ್ ಮಾಡು ಅಂತ ಅಡ್ವೈಸ್ ಮಾಡಿದ್ರೆ, ದಯವಿಟ್ಟು ಅವ್ರ ಅಡ್ವೈಸ್ ಬಿಟ್ಟು ಖಂಡಿತ ಸ್ಟಾಪ್ ಲಾಸ್ ಹಾಕಿ ಟ್ರೇಡ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಹಿಂಗೆ ಕೇಳ್ಬೋದು, ಸರ್ ನೀವು ಹೇಳಿದೆಲ್ಲ ಕರೆಕ್ಟ್, ಸ್ಟಾಪ್ ಲಾಸ್ ಆದರೆ ಯಾವಾಗಲೂ ಹಿಟ್ ಆಗ್ತಾ ಇದೆಯಲ್ಲ ಅಂದರೆ, ಅದಕ್ಕೆ ನೀವು ಫಸ್ಟು ಯಾಕೆ ಸ್ಟಾಪ್ ಲಾಸ್ ಹಂಟ್ ಆಗ್ತಾ ಇದೆ ಅಂತ ಒಂದು ಮುಖ್ಯವಾದ ರೀಸನ್ ಏನು ಅಂತ ತಿಳ್ಕೊಬೇಕು. ಸೊ ಇನ್ ಕೇಸ್ ಅದ್ರ ಬಗ್ಗೆ ನಿಮಗೆ ರೀಸನ್ ಬೇಕು ಅಂದರೆ, ನಾವು ಆಲ್ರೆಡಿ ಸ್ಟಾಪ್ ಲಾಸ್ ಹಂಟಿಂಗ್ ಒಂದು ಸೀಕ್ರೆಟ್ ಯಾಕೆ ಹಂಟ್ ಮಾಡ್ತಾ ಇದ್ದಾರೆ ಅಂತ ಡೀಟೇಲಾಗಿ ವಿಡಿಯೋ ಹಾಕಿದ್ದೀವಿ. ಆ ವಿಡಿಯೋ ಹೋಗಿ ಚೆಕ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಪ್ ಲಾಸ್ ಹಂಟಿಂಗ್ ಯಾಕೆ ನಡೀತಾ ಇದೆ, ನೀವು ಅದರಿಂದ ಹೇಗೆ ತಪ್ಪಿಸ್ಕೊಂಡು ಆಚೆ ಬರ್ಬೋದು ಅಂತ ಡೀಟೇಲ್ ಆಗಿರುತ್ತೆ. ಸೊ ಫಸ್ಟು ಆಲ್ವೇಸ್ ಯೂಸ್ ಸ್ಟಾಪ್ ಲಾಸ್. ಸೊ ಎರಡನೇದು ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ, ಟ್ರೆಂಡ್ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು. ಸೊ ಟ್ರೆಂಡ್ ಅನ್ನೋದು ನಾವು ಜಸ್ಟ್ ಏನು ಅನ್ಕೊಂಡಿದೀವಿ ಅಂದರೆ, ಮೇಲೆ ಹೋದರೆ ಬೈ ಟ್ರೆಂಡು, ಕೆಳಗೆ ಬಂದರೆ ಸೆಲ್ ಟ್ರೆಂಡ್ ಅಂತ ಅನ್ಕೊಂಡಿದೀವಿ. ಇದೇ ತುಂಬಾ ಜನ ಮಾಡೋ ದೊಡ್ಡ ತಪ್ಪು. ನಾವು ಬಂದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಸಡನ್ ಆಗಿ ಸೆಲ್ ಆಯಿತು ಅಂತ ಇಟ್ಕೊಳ್ಳಿ, ತಕ್ಷಣ ಸೆಲ್ ಟ್ರೆಂಡ್ ಆಯಿತು. ನೋ, ಒಂದು ಮಾರ್ಕೆಟಲ್ಲಿ ಕರೆಕ್ಷನ್ ಫೇಸ್ ಅಂತಲೂ ಇದೆ, ಟ್ರೆಂಡಿಂಗ್ ಫೇಸ್ ಅಂತಲೂ ಇದೆ. ನೀವು ಅವಾಗ ಟ್ರೆಂಡಿಂಗ್ ಫೇಸ್ ಯಾವುದು ಕರೆಕ್ಷನ್ ಫೇಸ್ ಅಂತ ಗೊತ್ತಾಗಬೇಕು. ಇವಾಗ ಮಾರ್ಕೆಟಲ್ಲಿ 1000 2000 ಹೋಗ್ತಾ ಇದೆ ಅಂದರೆ ಅದು ಬಂದು ಟ್ರೆಂಡು. 2000 ಒಂದು 1500 ಬರ್ತಾ ಇದೆ ಅಂದರೆ ಅದಕ್ಕೆ ಹೆಸರು ಕರೆಕ್ಷನ್. ಯಾಕಂದರೆ ಮತ್ತೆ 1500 3000 ಹೋಗುತ್ತೆ. ಸೊ ಇದೇ ಟ್ರೆಂಡ್ ಆ್ಯಂಡ್ ಕರೆಕ್ಷನ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಥಿಂಗ್ ಇಸ್, ನೀವು ಟ್ರೆಂಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಇವಾಗ ತುಂಬ ಜನಕ್ಕೆ ಈ ಕ್ರ್ಯಾಶ್ ಬಗ್ಗೆ ಹೇಳಿದೆ ಗೊತ್ತಾ. 2019 ಕ್ರ್ಯಾಶ್ ಬಂದು, ಅದು 2020 ಕೋವಿಡ್ ಕ್ರ್ಯಾಶ್ ಬಂದು, ನಾನು 2019 ಹೇಳ್ಬಿಟ್ಟೆ ಕ್ರ್ಯಾಶ್ ಬರುತ್ತೆ ಅಂತ. ಆದರೆ ಈ ಕ್ರ್ಯಾಶ್ ಬರೋಕ್ಕೆ ಮುಂಚೆನೇ ನನಗೆ ಫಸ್ಟ್ ಮುಖ್ಯವಾದ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಟ್ರೆಂಡ್ ಆ್ಯಂಡ್ ಸೈಕಲ್ಸ್ನ ಕಂಬೈನ್ ಮಾಡುವಾಗ ನನಗೆ ಕ್ರ್ಯಾಶ್ನು ಪ್ರೆಡಿಕ್ಟ್ ಮಾಡೋಕ್ಕಾಯಿತು. ಅದಾದಮೇಲೆ ಮಾರ್ಕೆಟ್ ಎಷ್ಟು ಬರುತ್ತೆ ಅಂತಲೂ ನಮ್ಮಿಂದ ಪ್ರೆಡಿಕ್ಟ್ ಮಾಡೋಕ್ಕಾಯಿತು. ನಮ್ಮ ಹಳೆ ವೀಡಿಯೋಸ್ ಎಲ್ಲ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ನಿಂದ ಹೊಸ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಇಲ್ಲ ಆಲ್ರೆಡಿ ಇರೋ ಕಾನ್ಸೆಪ್ಟ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಫಿಬೊನಚಿ ಆಗಿರ್ಬೋದು, ಟ್ರೆಂಡ್ ಲೈನ್ ಆಗಿರ್ಬೋದು, ಇಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಇಲ್ಲ ನೀವು ಎಲಿಯಟ್ ವೇವ್ ಆಗಿರ್ಬೋದು, ಇಲ್ಲ ಗ್ಯಾಂಡ್ ಥಿಯರಿ ಆಗಿರ್ಬೋದು, ಇಲ್ಲ SMC ಕಾನ್ಸೆಪ್ಟ್ಸ್ ಆಗಿರ್ಬೋದು, ಇಲ್ಲ IC ಕಾನ್ಸೆಪ್ಟ್ಸ್ ಆಗಿರ್ಬೋದು, ಈ ಥರ ತುಂಬ ಲಿಕ್ವಿಡಿಟಿ ಕಾನ್ಸೆಪ್ಟ್ಸ್, ಈ ಥರ ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ಸ್ ಇದೆ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ನೀವು ಯಾವ ಕಾನ್ಸೆಪ್ಟ್ನ ಕಲ್ತ್ಕೊಂತೀರಾ ಅಂದರೂ ಈ ಕಾನ್ಸೆಪ್ಟು ಟ್ರೆಂಡ್ ಅನಾಲಿಸಿಸ್ಗಳಿಗೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿ. ಒಂದು ವೇಳೆ ಈ ಕಾನ್ಸೆಪ್ಟ್ಸು, ನೀವು ಯಾವುದೇ ಕಾನ್ಸೆಪ್ಟ್ ಆಗಿರಲಿ, ಅದು ಟ್ರೆಂಡ್ ಜೊತೆ ಮ್ಯಾಚ್ ಆಗ್ತಿಲ್ಲ ಅಂದರೆ ಆ ಕಾನ್ಸೆಪ್ಟ್ ತೊಗೊಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದರೆ ಟ್ರೆಂಡೇ ಈ ಮಾರ್ಕೆಟಲ್ಲಿರೋ ಮುಖ್ಯವಾದ ಗೇಮ್. ದೊಡ್ಡ ಟ್ರೇಡರ್ಸ್ ಎಲ್ಲ ಪ್ರಾಫಿಟಬಲ್ ಆಗಿದ್ದಾರೆ, ಒಂದು ಪ್ರೊಫೆಷನಲ್ ಪ್ರಾಫಿಟಬಲ್ ಆಗಿದ್ದಾನೆ ಅಂದರೆ ಎಷ್ಟು ಸಿಸ್ಟಮ್ ಇಟ್ಟಿದ್ದಾರೆ ಅಂತಲ್ಲ, ಮುಖ್ಯವಾಗಿ ಟ್ರೆಂಡ್ನ ಫಾಲೋ ಮಾಡೋಕ್ಕೆ ಗೊತ್ತಿದೆಯಾ ಇಲ್ಲ ಅಂತ ಗೊತ್ತಿರಬೇಕು. ಸೊ ತುಂಬ ಜನಕ್ಕೆ ಈ ಟ್ರೆಂಡ್ ಬಗ್ಗೆನೇ ತುಂಬ ಗೊತ್ತಿಲ್ಲದಿರೋದ್ರಿಂದ ಲಾಸ್ ಮಾಡ್ಕೊತಾರೆ. ಸೊ ನಿಮಗೆ ಒಂದು ವೇಳೆ ಈ ಟ್ರೆಂಡ್ ಬಗ್ಗೆ ನಾನು ಫುಲ್ಲಾಗಿ ಕಲ್ತ್ಕೊಬೇಕು, ಸರ್ ನನಗೆ ಈ ಟ್ರೆಂಡ್, ತುಂಬ ಜನ ತುಂಬ ಟ್ರೆಂಡ್ಸ್ ಹೇಳಿದ್ದಾರೆ, ನೀವು ಟ್ರೆಂಡ್ ಅನ್ನೋದು ಕಲ್ತ್ಕೊಬೇಕು ಅಂದ್ಕೊಂಡ್ರೆ ಈ ವಿಡಿಯೋಗೆ ಒಂದು 10,000 ಲೈಕ್ಸ್ ಬಂತು ಅಂದರೆ ನಾನು ಸ್ಪೆಷಲ್ ಆಗಿ
ಟ್ರೆಂಡ್ ಮಾಸ್ಟರ್ ಕ್ಲಾಸ್ ಅಂತ ನಾನು ಸೆಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕಿರೋ ಲಿಂಕ್ನು ನಾನು ಡೆಫಿನೆಟಾಗಿ ಕೊಡ್ತೀನಿ. ಸೊ ಈ ವಿಡಿಯೋಗೆ 10,000 ಲೈಕ್ಸು ಪ್ಲಸ್ ಕೆಳಗೆ ಬಂದು ಟ್ರೆಂಡ್ ಮಾಸ್ಟರ್ ಕ್ಲಾಸ್ ಅಂತ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಆ 10,000 ಲೈಕ್ಸ್ ರೀಚ್ ಮಾಡಿದ್ರೆ ನಾನು ಡೆಫಿನೆಟಾಗಿ ನಿಮಗೆ ಹೇಗೆ ಒಂದು ಪ್ರೊಫೆಷನಲ್ ಟ್ರೆಂಡ್ನ ಮಾರ್ಕೆಟಲ್ಲಿ ಅನಲೈಸ್ ಮಾಡಬೇಕು, ಅದಿಟ್ಕೊಂಡು ನೆಕ್ಸ್ಟ್ ಹೇಗೆ ಪ್ರೆಡಿಕ್ಟ್ ಮಾಡೋದು, ಒಂದು ಕ್ರ್ಯಾಶ್ ಕೂಡ ಬರೋಕ್ಕೆ ಮುಂಚೆ ನಮ್ಮಿಂದ ನೋಡೋಕ್ಕಾಗತ್ತೆ, ಯಾಕಂದರೆ ಟ್ರೆಂಡ್ ನಿಮಗೆ ಮುಂಚೆನೇ ತೋರಿಸ್ಕೊಟ್ಬಿಡುತ್ತೆ. ಸೊ ಈ ಥರ ವಿಷಯಗಳನ್ನ ನೀವು ಹೇಗೆ ನೋಡಬೇಕು ಅಂತ ನಾನು ಡೆಫಿನೆಟಾಗಿ ನನ್ನ ಮಾಸ್ಟರ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆದರೆ 10,000 ಲೈಕ್ಸ್ ಈ ವಿಡಿಯೋಗೆ ಬಂತು ಅಂದರೆ. ಸೊ ಇದೇ ಎರಡನೇ ಮುಖ್ಯವಾದ ವಿಷಯ, ಆಲ್ವೇಸ್ ನೋ ವಾಟ್ ಈಸ್ ಯೋರ್ ಟ್ರೆಂಡ್. ಸೊ ಮೂರನೇ ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ ಸೈಕಾಲಜಿ. ಮಾರ್ಕೆಟಲ್ಲಿ ಎಮೋಷನ್ ಕಂಟ್ರೋಲಲ್ಲಿ ಇರೋದ್ರಲ್ಲೇ ಮುಖ್ಯವಾದ ವಿಷಯ. ಯಾಕಂದರೆ ತುಂಬ ಜನ ಟ್ರೇಡಿಂಗಲ್ಲಿ ಸ್ಟ್ರಾಟಜಿ ರೆಡಿ ಮಾಡ್ಕೊತಾರೆ, ಸಿಸ್ಟಮ್ನ ರೆಡಿ ಮಾಡ್ಕೊತಾರೆ, ಇಲ್ಲ ಹೊಸ ಕಾನ್ಸೆಪ್ಟ್ಸ್ನ ರೆಡಿ ಮಾಡ್ಕೊತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಂದು ಅವರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಏನು ಅಂದರೆ ಎಮೋಷನ್. ನಾನು ಲಾಸ್ ಕೂಡ ಸ್ಟಾಪ್ ಲಾಸ್ ಹಾಕಿ ಕಂಟ್ರೋಲ್ ಮಾಡ್ಬೋದು, ಆದರೆ ಈ ಎಮೋಷನ್ ಕಂಟ್ರೋಲ್ ಮಾಡೋದು ಇರೋದ್ರಲ್ಲೇ ತಪ್ಪಾಗಿರೋ ಒಂದು ಜಾಬ್. ಸೊ ಫಸ್ಟ್ ಥಿಂಗ್ ಇಸ್ ಎಮೋಷನ್ ಕಂಟ್ರೋಲ್ನ ನೀವು ತುಂಬ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ಹೇಗೆ ಅಂದರೆ, ಇವಾಗ ಈ ವೆಯ್ಟ್ ಲಾಸ್ಗೆ ಅಂತ ನೀವು ಹೋದರೆ ಏನು ಹೇಳ್ತಾರೆ ಅಂದರೆ, ಫಸ್ಟು ಸರ್ ಜಿಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಎಷ್ಟಿದೆ ಅನ್ನೋದೆಲ್ಲ ಮುಖ್ಯ ಅಲ್ಲ, ಜಿಮ್ಮು ಇಲ್ಲ ಅದಾದಮೇಲೆ ಎಕ್ಸಸೈಸು ಇದೆಲ್ಲ ಬಂದು ಒಂದು 20-30% ಅಷ್ಟೇ ನಿಮ್ಮ ಬಾಡಿಗೆ ಯೂಸ್ಫುಲ್ ಆಗಿರುತ್ತೆ, ಆದರೆ 70% ಡಯಟಲ್ಲೇ ಇರೋದು ಅಂತ ಹೇಳ್ತಾರಲ್ಲ. ಅದೇ ಥರ ಟ್ರೇಡಿಂಗಲ್ಲಿ ಬಂದು 30% ಈಸ್ ಯೋರ್ ಟೆಕ್ನಿಕಲ್ಸ್, 70% ಈಸ್ ಯೋರ್ ಎಮೋಷನ್ಸ್ ಆ್ಯಂಡ್ ಸೈಕಾಲಜಿ, ನೀವು ಮುಂದೆ ತಗೊಳ್ಳೋ ಡಿಸಿಷನ್ಸ್. ಸೊ ಸೈಕಾಲಜಿನ ನೀವು ಎಷ್ಟು ಲೆವೆಲ್ ಕಂಟ್ರೋಲ್ ಮಾಡ್ತೀರಾ, ಎಮೋಷನ್ ಯಾವ ಲೆವೆಲ್ ಕಂಟ್ರೋಲ್ ಮಾಡ್ತೀರಾ, ಸೊ ಆ ಲೆವೆಲ್ಗೆ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕಾಗುತ್ತೆ. ಸೊ ಈ ಎಮೋಷನ್ ಕಂಟ್ರೋಲ್ ಮಾಡೋದು ಅನ್ನೋದು ತುಂಬ ಕಷ್ಟ. ಆ್ಯಕ್ಚುಲಾಗಿ ಲಿಟ್ರಲ್ ಆಗಿ ನೋಡಿದ್ರೆ ಸೆಪ್ರೇಟಾಗಿ ಕೂತ್ಕೊಂಡೊಬ್ರು ಆ ಎಮೋಷನ್ನ ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ವಿಷಯ ಆಗಿರುತ್ತೆ. ತುಂಬ ಜನ ನನಗೆ ಹೇಳಿದ್ದಾರೆ, ಇಲ್ಲ ನಾನು ಒಂದು 7,000 ಜನಕ್ಕೆ ಟ್ರೈನಿಂಗ್ ಮಾಡಿದ್ದೀನಿ, ಎಲ್ಲರೂ ನನ್ನ ಹತ್ರ ಕೇಳೋ, ಎಲ್ಲ ಹೋದರೂ ನಾನು ರಿವ್ಯೂ ಸೆಷನ್ ಹೋದರೂ ಸರಿ, ಕ್ಲಾಸ್ ತೊಗೊಳಕ್ಕೆ ಹೋದರೂ ಸರಿ, ಎಲ್ಲರೂ ನನ್ನ ಹತ್ರ ಕೇಳ್ತಾರೆ, ಸರ್ ಎಲ್ಲ ಓಕೆ ಸರ್, ಈ ಎಮೋಷನ್ ಮಾತ್ರ ಕಂಟ್ರೋಲ್ ಮಾಡೋದಕ್ಕೆ ಒಂದು ಐಡಿಯಾ ಕೊಡಿ ಸರ್ ಅಂತಲೇ ಹೇಳ್ತಾರೆ. ಸೊ ಆ ಥರ ಟೈಮಲ್ಲೇ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಈ ಎಮೋಷನ್ನು ಸೆಪ್ರೇಟಾಗಿ ಕೂತ್ಕೊಂಡು ನೀವು ಯಾವುದೋ ಒಂದು ಮನೆಯಲ್ಲಿ ಒಂದು ಬೆಡ್ರೂಮಲ್ಲಿ ಸಿಸ್ಟಮ್ ಇಟ್ಕೊಂಡು ಟ್ರೇಡ್ ಮಾಡ್ತೀರಾ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂದರೆ ಆಗಲ್ಲ. ಯಾಕಂದರೆ ಯು ಡೋಂಟ್ ಹ್ಯಾವ್ ಮಾರಲ್ ಸಪೋರ್ಟ್, ಜೊತೆಗೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಯಾರು ಇರಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ಇನ್ಸ್ಟಿಟ್ಯೂಷನ್ ಎಲ್ಲ ಹೇಗೆ ಎಮೋಷನ್ನ ಕಂಟ್ರೋಲ್ ಮಾಡ್ತಾರೆ ಅಂದರೆ, ನಾನು ಆಲ್ರೆಡಿ ಹೇಳಿದ್ದೆ, ಸ್ಟಾಪ್ ಲಾಸ್ ಕಂಟ್ರೋಲ್ ಮಾಡೋದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮ್ ಇಟ್ಟಿರ್ತಾರೆ. ಆದರೆ ಒಂದು ಎಮೋಷನ್ ಕಂಟ್ರೋಲ್ ಮಾಡೋಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಯೋಚನೆ ಮಾಡುವಾಗಲೇ ಅವಾಗ ತಾನೇ ಅವ್ರು ಯಾಕೆ ಈ ಟ್ರೇಡಿಂಗ್ ಫ್ಲೋರ್ ಅನ್ನೋ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅಂತ ಅರ್ಥ ಆಯಿತು. ಈ ಟ್ರೇಡಿಂಗ್ ಫ್ಲೋರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಜಸ್ಟ್ ಒಂದು ಟ್ರೇಡರ್ ಮಾತ್ರ ಅಲ್ಲದೆ ಥೌಸಂಡ್ಸ್ ಆಫ್ ಟ್ರೇಡರ್ಸ್ನ ಒಂದೇ ಜಾಗದಲ್ಲಿ ಬಿಟ್ಟು ಒಬ್ರಿಗೊಬ್ರು ಹೆಲ್ಪ್ಫುಲ್ಲಾಗಿ ಟ್ರೇಡ್ ಮಾಡುವಾಗ ಇಟ್ ಇಸ್ ಟೋಟ್ಲಿ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಅದರಿಂದಾನೇ ಆಮೇಲೆ ಯೋಚನೆ ಮಾಡಿದ್ವಿ, ಈ ಕಾನ್ಸೆಪ್ಟ್ ಚೆನ್ನಾಗಿದೆ, ನಾವ್ಯಾಕೆ ಇಂಡಿಯಾಲಿ ತರಬಾರ್ದು ಅಂತ ನಾವು ಬಂದು ಚೆನ್ನೈ, ಕೊಯಂಬತ್ತೂರು, ಮದುರೈ, ಬ್ಯಾಂಗ್ಳೂರು ಎಲ್ಲ ಜಾಗದಲ್ಲೂ ಬಂದು ಒಂದು ಟ್ರೇಡಿಂಗ್ ಫ್ಲೋರ್ನ ಬಂದು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಟ್ರೇಡಿಂಗ್ ಫ್ಲೋರಲ್ಲಿ ಏನು ಅಂತ ನೋಡಿದ್ರೆ, ನಿಮಗೆ ನಾನು ಹೇಳಿದ ಥರನೇ ಎಕ್ಸೈಸ್ ಬಂದು ಒಂದು 30% ಹೆಲ್ಪ್ ಮಾಡುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ನಾವಿವಾಗ ನಾನು ಹೇಳ್ಕೊಡೋ ಕಾನ್ಸೆಪ್ಟ್ಸ್ 14 ಸಬ್ಜೆಕ್ಟ್ಸ್ ಇದೆಲ್ಲ ಬಂದು ಒಂದು 30% ಹೇಳ್ಕೊಟ್ರು. ಆದರೆ ಅದು ಕಲ್ತ್ಕೊಂಡು ಹೋಗಿ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ, ಮನೆಗೆ ಹೋಗಿ ಕೂತ್ಕೊಂಡು ಟ್ರೇಡ್ ಮಾಡುವಾಗ ಎಮೋಷನಲ್ ಕಂಟ್ರೋಲ್ ಮಾಡೋಕ್ಕಾಗದೆ ಏನಾದರೂ ಒಂದು ಅಂತ ಮತ್ತೆ ವಾಪಸ್ ಬರ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ನಾವ್ಯಾಕೆ ಈ ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್ ತರಬಾರ್ದು ಅಂತ ಇಲ್ಲೊಂದು ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್ನ ತೊಗೊಂಬಂದು ಒಂದೊಂದು ಬ್ರಾಂಚಲ್ಲಿ ಮಿನಿಮಮ್ 50 to 100 ಮೆಂಬರ್ಸ್ ಕೂತ್ಕೊಂಡು ನಮ್ಮ ಟ್ರೇಡರ್ಸ್ ಎಲ್ಲರೂ ಟ್ರೈನ್ ಆದಮೇಲೆ ಅವ್ರಿಗೆ ಇವಾಗ ಕಾನ್ಸೆಪ್ಟ್ಸ್ ಗೊತ್ತು. ಯಾಕಂದರೆ ಇವಾಗ ಒಬ್ಬರಿಗೆ ಒಂದು ಐಡಿಯಾಲಜಿ, ಇನ್ನೊಬ್ರಿಗೆ ಇನ್ನೊಂದು ಐಡಿಯಾಲಜಿ ಇತ್ತು ಅಂದರೆ ಇಟ್ ಡಸಂಟ್ ಬ್ರಿಂಗ್ ಕ್ಲಾರಿಟಿ, ಇಟ್ ಬ್ರಿಂಗ್ಸ್ ಕನ್ಫ್ಯೂಷನ್. ಯಾಕೆಂದರೆ ಒಂದೊಂದು ಮೈಂಡ್ ಸೆಟ್ ಬೇರೆ ಬೇರೆ ಥರ ಇತ್ತು ಅಂದರೆ ಸೆಟ್ ಆಗಲ್ಲ. ಮೊದಲು ನಾವೊಂದು 10 ಜನ ಒಂದೇ ಗೋಲಲ್ಲಿ ಇರಬೇಕು, ಒಂದೇ ಮೆಥಡಾಲಜಿಲಿ ಇರಬೇಕು. ಇವಾಗ ಒಂದು ಎಲಾನ್ ಮಸ್ಕ್ ತಗೊಳ್ಳಿ, ಅವರು ರಾಕೆಟ್ ಬಿಲ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಂದರೆ 10 ಜನನೂ ಒಂದು ಐಡಿಯಾ ಕೊಟ್ಟರೆ ಜಗಳನೇ ಆಗೋದು. ಸೊ ಅವ್ರ ಲೀಡರ್ಶಿಪ್ ಕೆಳಗೆ ಒಂದೇ ಐಡಿಯಾಲಜಿ ಇಟ್ಕೊಂಡು ಅವ್ರ ಕೆಳಗಿರೋರು ಎಲ್ಲರೂ ಅದೇ ಒಂದು ವಿಷನಲ್ಲಿ ಮಾಡುವಾಗ ಏನು ಮಾಡೋಕ್ಕಾಗತ್ತೆ, ಅದನ್ನು ಸಕ್ಸಸ್ಫುಲ್ಲಾಗಿ ತೊಗೊಂಡೋಗಿ ಮುಗ್ಸೋಕ್ಕಾಗತ್ತೆ. ಸೊ ಅದೇ ಥರ ಫಸ್ಟು ಒಂದು ಸಬ್ಜೆಕ್ಟ್ ಅನ್ನೋದೇ ಹೆಡ್ಡು, ಆ ಸಬ್ಜೆಕ್ಟ್ ಬಂದು ಎಲ್ಲರಿಗೂ ಕಾಮನ್ ಆಗಿರಬೇಕು. ಅವಾಗ ಸಬ್ಜೆಕ್ಟ್ ಗೊತ್ತಾದಮೇಲೆ ಇವಾಗ 10 ಜನ ಸೇರಿಕೊಂಡು ಒಬ್ಬೊಬ್ಬರು ಒಂದೊಂದು ಸ್ಕ್ರಿಪ್ಟ್ ಅನಲೈಸ್ ಮಾಡೋವಾಗ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೋದು. ಜೊತೆಗೆ ಒಂದು ಪ್ರಾಪರ್ ಮೆಂಟಾರ್ ಜೊತೆ, ಒಂದು ಪ್ರಾಪರ್ ಏನು ಹೇಳೋದು, ಒಂದು ಎಜುಕೇಷನ್ ಜೊತೆ ಆ್ಯಂಡ್ ಪ್ಲಸ್ ಒಂದು ಟೀಮ್, ಒಂದು 50 ಜನ ಸೇರ್ಕೊಂಡು ಟ್ರೈ ಮಾಡಿದ್ರೆ, ಇವಾಗ ಯೋಚನೆ ಮಾಡಿ ನೋಡಿ, ನಿಫ್ಟಿ 50 ಒಂದು ವ್ಯಕ್ತಿ ಕೈಲಿ 50 ಸ್ಟಾಕ್ ನೋಡೋಕ್ಕಾಗತ್ತಾ? ಡೆಫಿನೆಟಾಗಿ ಆಗಲ್ಲ. ಅದೇ 50 ಜನ ಒಂದು ಟೀಮಾಗಿ ಕೂತ್ಕೊಂಡು, ನಾವೆಲ್ಲ ಒಂದು ಟೀಮ್, ಇವಾಗ ನಾವು 50 ಜನ ಕೂತಿದ್ದೀವಿ, ಒಬ್ಬೊಬ್ರು ಒಂದು ಸ್ಟಾಕ್ ತೊಗೊಳ್ಳೋಣ, ಅನಲೈಸ್ ಮಾಡೋಣ, ಬಂತು ಅಂದರೆ ಹೇಗಿದೆ ಅಂತ ನೋಡಿ, ಕರೆಕ್ಟಾಗಿತ್ತು ಅಂದರೆ ಎಲ್ಲರೂ ಅನಲೈಸ್ ಮಾಡೋಣ, ಎಲ್ಲರೂ ಇವಾಗ ಒಂದು 30% ಇಲ್ಲ ಒಂದು 70% ನಮಗೆ ಬಂದು ಬೈ ಅಂತ ಗೊತ್ತಾಗ್ತಿದೆ, ಡಿಸ್ಕಸ್ ಮಾಡೋಣ, ಓಕೆ ಕ್ಲಿಯರ್ ಆಗಿದೆ ಅಂದರೆ ಅದಾದಮೇಲೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಣ. ಸೊ ಅವಾಗ ಇಷ್ಟೊಂದು ಜನ ನಾವು ಕೂತ್ಕೊಂಡು ಈ ಐಡಿಯಾಸ್ ಎಲ್ಲ ಒಳಗೆ ಬರೋವಾಗ, ನಾನೊಂದು ಎಮೋಷನಲಾಗಿ ಟ್ರೇಡ್ ತೊಗೊಬೇಕು ಅಂದ್ಕೊಂಡ್ರೆ ಪಕ್ಕದಲ್ಲಿ ಇರೋನು ಯಾಕಪ್ಪ ಈ ಟ್ರೇಡ್ ತೊಗೊತೀಯಾ, ಒಂದು ಯಾರಾದರೂ ಒಬ್ಬರು ನಮ್ಮನ್ನು ಸ್ಟಾಪ್ ಮಾಡೋಕ್ಕಿರ್ಬೇಕು. ಕರೆಕ್ಟಾ? ನಾವು ಇವಾಗ ನಮ್ಮ ಲೋಯೆಸ್ಟ್ ಟೈಮಲ್ಲಿ, ಈ ಲಾಸ್ ಆಗೋ ಟೈಮಲ್ಲಿ ಯಾರಾದರೂ ಒಬ್ಬರು ಪಕ್ಕದಲ್ಲಿದ್ದು ನಮಗೆ ಎಮೋಷನ್ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಹೇಳಿಬಿಟ್ರೆ ಸಾಕು. ಇಲ್ಲ ಅದು ಮಾಡೋದು ಬೇಡ, ನಾವು ಯಾಕೆ ಈ ಚಾರ್ಟ್ ಟ್ರೈ ಮಾಡಬಾರ್ದು, ನಾನು ಯಾಕೆ ಈ ಜಾಗದಲ್ಲಿ ನೀದು ಹಾಕಿಟ್ಟಿದ್ಯಾ, ಆದರೆ ಇಲ್ಲಿ ನೋಡು ಫಿಬ್ ಬಂದು ಮಧ್ಯದಲ್ಲಿ ಇದೆ, ಇಲ್ಲಿ ಬಂದು ಟ್ರೆಂಡ್ ಲೈನ್ ಹಾಕಿದ್ಯಾ, ಇದು ಬ್ರೇಕ್ ಆದಮೇಲೆ ಟ್ರೇಡ್ ತೊಗೊಳ್ಳೋಣ,
ಈ ಒಂದು ವಿಷಯ ಇದೆಯಲ್ಲ, ಈ ಗೈಡೆನ್ಸು, ಆ ಮೆಂಟರ್ಶಿಪ್ಪು, ಇಲ್ಲ ಅದ್ರದ್ದು ಒಂದು ಚಿಕ್ಕ ಸ್ಪಾರ್ಕ್, ಆ ಸ್ಪಾರ್ಕ್ಗೋಸ್ಕರನೇ ಈ ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನು ಅಂದರೆ, ಈ ಮುಖ್ಯವಾದ ಎಮೋಷನ್ನ ಇಷ್ಟು ಜನ ಸೇರೋವಾಗ ನಾಲೆಜ್ ವರ್ಕ್ ಆಗುತ್ತೆ, ಎಮೋಷನ್ ಕಂಟ್ರೋಲ್ ಆಗುತ್ತೆ. ಸೊ ನೀವು ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ಟ್ರೇಡ್ ಮಾಡಬೇಕು ಅಂದರೆ ಜಸ್ಟ್ ಒಂದು ಬೆಡ್ರೂಮಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಿ ಕೂತ್ಕೊಂಡು ಟ್ರೇಡ್ ಮಾಡೋ ಬದಲು ಫಸ್ಟ್ ಒಂದು ಟೀಮ್ನ ಕ್ರಿಯೇಟ್ ಮಾಡಿ, ಟೀಮ್ ವಿತ್ ಪ್ರಾಪರ್ ನಾಲೆಜ್. ಇನ್ ಕೇಸ್ ನೀವು ಆ ಥರ ಒಂದು ಟೀಮಲ್ಲಿ ಜಾಯ್ನ್ ಆಗಬೇಕು, ಇಲ್ಲ ನನಗೆ ಈ ಥರ ಒಂದು ಟೀಮ್ ಸೇರ್ಸ್ ಮಾಡಬೇಕು ಅಂದ್ಕೊಂಡ್ರೆ, ವಿ ಆರ್ ಟ್ರೇಡ್ ಅಚೀವರ್ಸ್, ವಿ ಟೀಚ್ ಪೀಪಲ್. ನಾವು ಫಸ್ಟ್ ಹೇಳ್ಕೊಟ್ಟು ಅದಾದಮೇಲೆ ಅದೇ ಥರ ಒಂದು ಟ್ರೇಡಿಂಗ್ ಫ್ಲೋರ್ ಸಪೋರ್ಟು ಕೊಡ್ತಾ ಇದ್ದೀವಿ. ಸೊ ನಮ್ಮ ನಂಬರ್ಗೆ ಕಾಲ್ ಮಾಡಿ ಕೇಳಿದ್ರೆ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ಮೂರನೇ ಮುಖ್ಯವಾದ ವಿಷಯ ಅರ್ಥ ಆಯಿತು ಅನ್ಸುತ್ತೆ. ಸುಮ್ಮನೆ ಏನೋ ಒಂದು ಟ್ರೇಡ್ ತೊಗೊಂಡು ಹಾಗೆ ಕೂತ್ಕೊಂಡು ಎಮೋಷನ್ ಪ್ಲೇ ಆಗುತ್ತೆ. ಟ್ರೈ ಟು ಬಿಲ್ಡ್ ಅ ಟೀಮ್, ನಾಲೆಜಬಲ್ ಟೀಮ್. ಅದೇ ಹೇಳ್ತೀನಿ, ಇಷ್ಟಕ್ಕೆ ಯಾರನ್ನೋ ಸೇರಿಸ್ಕೊಬಾರ್ದು. ಎಲ್ಲರಿಗೂ ಒಂದೇ ವಿಷನ್ ಇರಬೇಕು, ಪ್ರಾಪರ್ ನಾಲೆಜ್ ಇರಬೇಕು. ಎಲ್ಲ ನಾಲೆಜಬಲ್ ಪರ್ಸನ್ ಜೊತೆ ಕೂತ್ಕೊಂಡು ನಾವು ಮಾಡೋ ತಪ್ಪು ನಾವು ಅವ್ರಿಗೆ ಹೇಳ್ಬೋದು, ಅವ್ರು ನಮಗೆ ಹೇಳ್ಬೋದು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ನಡೆಯುವಾಗ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಸಕ್ಸಸ್ಫುಲ್. ಆಲ್ ರೈಟ್. ಸೊ ಇದರಿಂದಾನೇ ಈ ಟ್ರೇಡಿಂಗ್ ಫ್ಲೋರ್ ಕಾನ್ಸೆಪ್ಟ್. ಸೊ ಇದರಿಂದಾನೇ ಮೂರನೇ ಮುಖ್ಯವಾದ ವಿಷಯ, ಎಮೋಷನ್ ಹ್ಯಾಸ್ ಟು ಬಿ ಇನ್ ಕಂಟ್ರೋಲ್ ವಿತ್ ಪ್ರಾಪರ್ ಟೀಮ್. ಈ 3 ವಿಷಯನೂ ನೀವು ಪ್ರಾಪರ್ ಆಗಿ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಬಿಗ್ನರ್ ಟ್ರೇಡರ್ ಆಗಿರೋ ನೀವು ನಿಮ್ಮ ಲಾಸಸ್ನ ಕಂಟ್ರೋಲ್ ಮಾಡ್ಕೊಬೋದು. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾಡ್ತಾ ಬಂದರೆ ಒಂದು ಸ್ಟೇಜಲ್ಲಿ ಯು ಕ್ಯಾನ್ ಆಲ್ಸೋ ಬಿ ಅ ಸಕ್ಸಸ್ಫುಲ್ trader. All right. So I hope this video was useful and thank you very much for joining. Take care.